ಹಲೋ, ಗುಡ್ ಮಾರ್ನಿಂಗ್. ಸೊ ದಿಸ್ ಇಸ್ ಡೇ 2. ಇವಾಗ ಎದ್ಬಿಟ್ಟು ಫ್ರೆಶ್ ಆಗಿ ಸನ್ರೈಸ್ ನೋಡೋಕ್ಕಾಗಲಿಲ್ಲ ನಮಗೆ. ಸೊ ಇವಾಗ ನಾವು ಲೆಮನ್ ಗ್ರಾಸ್ ಹೈಕ್ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇ ಬಿ ಗ್ರಾಸ್ ಒಳಗೆ ಹೈಕ್ ಮಾಡೋದು ಅನಿಸುತ್ತೆ. ಸೊ ಹೇಗಿರುತ್ತೆ ನೋಡೋಣ. ಎಲ್ಲ ಫುಲ್ಲು ಈ ಥರ ಸಂದಿಲಿ ಹೋಗಬೇಕು. ಬ್ರೇಕ್ಫಾಸ್ಟ್ ಆಗಿಲ್ಲ, ಕಾಫಿ ಆಯಿತು. ಸೊ ಅಲ್ಲಿಂದ ಬಂದಮೇಲೆ ನಮಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಫುಲ್ ಆಫ್ ರೋಡಿಂಗ್ ಜೀಪಲ್ಲಿ ಹೋಗ್ತಾ ಇರೋದಿರಲ್ಲ. ಏನಂತ ಅನ್ಬೇಕು ಗೊತ್ತಾಗಲಿಲ್ಲ ನನಗೆ. ಆಫ್ ರೋಡಿಂಗ್ ಟ್ರಕ್ಕಾ ವಾಟ್ ಇಸ್ ಆಫ್ ರೋಡ್ಸ್ಗಳೆಲ್ಲ ಹಾಳಾಗಿದೆ ಅಂತ ಅಂದ್ಬಿಟ್ಟು ಈ ಥರ ಜೀಪ್ ರೈಡ್ ಹೋಗ್ತಾರೆ. ಅದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲಿ ನೋಡಿ ಗೈಸ್ ಹೆಂಗೆ ಕಾಣಿಸ್ತಾ ಇದೆ. ಸೊ ನನಗೊಂದು ಸಾಂಗ್ ನೆನಪಾಗ್ತಾ ಇದೆ. ಹೇಳ ಬೇಡವಾ? ನನ್ನ ವಾಯ್ಸ್ ಚೆನ್ನಾಗಿಲ್ಲ ಆದರೂ ಹೇಳ್ತೀನಿ, ಬೇಡಲ್ಲ ಮತ್ತು ವೀಕ್ಷಕರು ನಕ್ಬಿಡ್ತಾರೆ. ಐ ಗುಡ್ ಇಟ್ ಸಿಂಗಿಂಗ್, ಬಟ್ ಯಾರು ನೋಟಿಸ್ ಮಾಡ್ತಾ ಇಲ್ಲ ಅಷ್ಟೇ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ವಾ, ಇದು ಪೆಪ್ಪರ್ ಪ್ಲಾಂಟ್ ಅಂತೆ. ಇಲ್ಲಿ ನೋಡಿ ಇದು ಹೇಗಿದೆ ಕಾಯಿ. ಏನೋ ಚಿಕ್ಕ ಹುಡುಗರಲ್ಲಿ ಆಟ ಆಡೋಕೆ ಹೋದಾಗ ಇದು ಏನೋ ವಿಷದ ಕಾಯಿ ಅಂತ ಹೇಳ್ತಾ ಇದ್ರು ನಮಗೆ. ನೋಡೋದಕ್ಕೆ ಹಂಗೆ ಇದೆ, ಬಟ್ ಒಣಗಿಸಿದ್ಮೇಲೆ ದಿಸ್ ವಿಲ್ ಬಿಕಮ್ ಪೆಪ್ಪರ್ ಅಂತೆ. ಆ್ಯಕ್ಚುಲಿ ನಾನೊಂದು ವಿಷಯ ಹೇಳಬೇಕು. ಏನಂತಂತಂದರೆ, ನಮಗೆ ನಿನ್ನೆಯಿಂದನೂ ಕಂಪ್ನಿ ಕೊಡ್ತಿರೋದು ಈ ನಮ್ಮ ಟೈಗರ್. ಸೊ ನಾವು ನಿನ್ನೆ ನೈಟ್ ವಾಕ್ ಹೋಗಿದ್ವಲ್ಲ, ಸೊ ಅವಾಗ ತುಂಬ ಕತ್ಲೆ ಇದ್ರೂ ನಮ್ಮ ಹಿಂದೆ ಬಂದಿದ್ದು ಇದೇ ಟೈಗರ್. ಟೈಗರ್ 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 ನೋಡ್ತಾನೆ ಇಲ್ವಲ್ಲ, ಮರ್ಯಾದಿಲ್ವ ನನಗೆ? ಟೈಗರ್ ಹಿಂಗವ, ಅಯ್ಯೋ ನೋಡು ಸಿ. ಅದೊಂದು ಸ್ಮಾಲ್ ಹೈಕ್ ಏನಿತ್ತು ಅದನ್ನು ಮುಗಿಸ್ಕೊಂಡು ಬಂದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಅವರು ಇನ್ನೂ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಯು ಕ್ಯಾನ್ ಸಿ ದ ಕಿಚನ್ ಅಲ್ಲೇ ಇರೋದು. ಇದು ಒಂದು ನನಗೆ ಈ ಕ್ಯಾಂಪ್ ಅವ್ರದ್ದು ಇಷ್ಟ ಆಗಿದೆ ಏನು ಅಂತಂದರೆ, ಲೈಕ್ ಕ್ಲೀನಾಗಿ ಮೇಂಟೆನೆನ್ಸ್ ಎಲ್ಲ ತುಂಬ ಕ್ಲೀನಾಗಿದೆ. ಲೈಕ್ ವಾಶ್ರೂಮ್ಸ್ ಆಗಿರ್ಬೋದು, ರೂಮ್ಸು ಮತ್ತು ಕಿಚನ್, ಎಕ್ಸ್ಪೆಷಲಿ ಕಿಚನ್ ಮಾತ್ರ ತುಂಬ ಕ್ಲೀನಾಗಿದೆ. ಸೊ ಅದಕ್ಕೆ ಐ ಆಮ್ ಹ್ಯಾಪಿ. ಈಗ ಬ್ರೇಕ್ಫಾಸ್ಟ್ ಅವರಲ್ಲಿ ತಂದಿಟ್ಟಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳ್ತೀನಿ. ಸೊ ಬ್ರೇಕ್ಫಾಸ್ಟ್ಗೆ ನಮಗೆ ಯು ಕ್ಯಾನ್ ಸಿ ಹಿಯರ್ ಪುಟ್ಟು ಆ್ಯಂಡ್ ಕೈಂಡ್ ಆಫ್ ಕಡಲಕರಿ. ಸೊ ಬನಾನಾ, ಪಪಾಯ, ಎಗ್, ಬ್ರೆಡ್, ಜಾಮ್ ಆ್ಯಂಡ್ ಬಟರ್. ಓಕೆ, ಇಲ್ಲಿ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ಚೆಕ್ಔಟ್ ಮಾಡಬೇಕು ಇವಾಗ. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ನಮ್ಮದು ವಾಗ್ಮನ್. ಅಲ್ಲಿಂದ ಇಲ್ಲಿಂದ ನಾವು ಜೀಪಲ್ಲಿ ಹೋಗ್ತಾ ಇರೋದು. 50 ಕಿಲೋಮೀಟರ್ಸ್ ಇದೆ. ಕುಂಬ್ಳಿಯಿಂದ ಇನ್ನೂ 2 ಮೆಂಬರ್ಸ್ ಬರ್ತಾ ಇದ್ದಾರೆ. ಸೊ ನಾವು ಅವ್ರನ್ನ ಜಾಯ್ನ್ ಆಗಿಬಿಟ್ಟು ಅಲ್ಲಿ ಚೆಕ್-ಇನ್ ಬಂದುಬಿಟ್ಟು 12 o'clock ಏನೋ ಇದೆ. ಸೊ ಅಲ್ಲಿಗೆ ಹೋಗಬೇಕು ಬೈ ಜೀಪ್. இது பண்ணாலும் அது grow ஆரம்பிச்சிடும். What kind of plant is this? Plant name வந்து floras னு சொல்லுவாங்க. Just for like decoration. So bye bye. ಸೊ ಆ್ಯಕ್ಚುಲಿ ನಮಗೆ ಚೆಕ್-ಇನ್ ಆಗೋದಕ್ಕೆ ಇನ್ನು 1:30ವರೆಗೂ ಟೈಮ್ ಇತ್ತು. ಸೊ ಆನ್ ದ ವೇ ಇದು ಒಂದು ಫಾಲ್ ಸಿಕ್ತು ಅಂತಂದ್ಬಿಟ್ಟು ನಮ್ಗೆ ಇಲ್ಲಿ ಕರ್ಕೊಂಬಂದಿದ್ರು. ತುಂಬ ಪೀಸ್ ಆಗಿತ್ತು, ಲೈಕ್ ಕ್ರೌಡೆಡ್ ಆಗಿರಲಿಲ್ಲ ಇದು. ಆ್ಯಂಡ್ ವಾಟರ್ ಫಾಲ್ಸ್ ಆ್ಯಕ್ಚುಲಿ ನಾನು ನಿನ್ನೆ ಏನೋ ಆಟ ಆಡಿರಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ನೀರಲ್ಲಿ ಇಳಿದ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಹಾಗೆ ನಮ್ಮ ಜೊತೆ ಇನ್ನೂ ಇಬ್ಬರು ಜಾಯ್ನ್ ಆಗ್ತಾರೆ ಅಂತ ಹೇಳಿದ್ನಲ್ಲ, ಅವರು ಕೂಡ ಜಾಯ್ನ್ ಆಗಿ ನಾವು ಈ ಫಾಲ್ಸ್ ಕಡೆಗೆ ಆಟ ಆಡೋದಕ್ಕೆ ಹೋದ್ವಿ.
ನಾವು ಫಾಲ್ಸಲ್ಲಿ ಆಟ ಆಡಿಕೊಂಡು ನೆಕ್ಸ್ಟ್ ನಮ್ಮದು ಕ್ಯಾಂಪಿಂಗ್ ಸೈಟ್ ಏನಿದೆ ಅಲ್ಲಿಗೆ ಹೊರಟ್ವಿ. ಸೊ ಇದು ಒಂಥರ ಆಫ್ ರೋಡಿಂಗ್ ಥರನೇ ಇತ್ತು. ತುಂಬಾ ಧೂಳು ಅಂದರೆ ಲೈಕ್ ನಮ್ಮ ಬ್ಯಾಗು, ನಮ್ಮ ಬಟ್ಟೆ ಎಲ್ಲ ಫುಲ್ಲು ಧೂಳಾಗ್ಬಿಟ್ಟಿತ್ತು ಕ್ಯಾಂಪ್ ಸೈಟ್ ಅಲ್ಲಿ ಹೋಗೋ ಅಷ್ಟರಲ್ಲಿ. ಅಷ್ಟು ಅದು ಮಣ್ಣು, ಅದು ಗಾಡಿಗಳೆಲ್ಲ ಓಡಾಡ್ತಿರುತ್ತಲ್ಲ, ಸೊ ಅದ್ರದ್ದು ಧೂಳು ತುಂಬಾ ಮಣ್ಣಲ್ಲೇ ಧೂಳಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಅಂತಲೇ ಹೇಳ್ಬೋದು. ಹಲೋ ಆಲ್, ವೆಲ್ಕಮ್ ಟು ವ್ಯಾಗ್ಮಾನ್ ಕ್ಯಾಂಪಿಂಗ್. ಸೊ ನಾನು ಸೆಕೆಂಡ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಇದೆ ಅದು. ವ್ಯಾಗ್ಮಾನ್ ಅಲ್ಲಿ ಇರೋದು ಇದು. ಲೈಕ್ ಇಟ್ಸ್ ಆಲ್ಮೋಸ್ಟ್ ಪೀಕಲ್ಲಿ ಕ್ಯಾಂಪಿಂಗ್ ಎಲ್ಲ ಸೆಟಪ್ ಮಾಡಿರೋದು ಇವರು. ಅಲ್ಲಿ ನೋಡ್ಬೋದು ಟೆಂಟ್ಸ್ ಎಲ್ಲ ಹಾಕಿದ್ದಾರೆ ನೀವು. ಆ್ಯಂಡ್ ಆ ಸೈಡ್ ಬಂದ್ಬಿಟ್ಟು ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ಎಲ್ಲ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ಹೇಗಿದೆ ವ್ಯೂ ಅಂತ. ತುಂಬ ವಿಶಾಲವಾಗಿದೆ, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಅದು ವಾಶ್ರೂಮ್ಸ್ ಇದೆ. ಸೊ ಸಿಟ್ಟಿಂಗ್ ಏರಿಯಾ ಥರ ಬೆಂಚಸ್ಗಳನ್ನೂ ಹಾಕಿದ್ದಾರೆ, ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ಬೋದು. ಸೊ ಹೇಗಿದೆ ಅಂತ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವ್ಯೂ ಇಷ್ಟ ಆಗಿದ್ರೆ ನೀವು ಕೂಡ ಎಕ್ಸಾಟಿಕ್ ಕ್ಯಾಂಪ್ ಅವ್ರ ಜೊತೆಗೆ ಬರ್ಬೋದು ಇಲ್ಲಿಗೆ. ಸೊ ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಲೈಕ್ ನಮಗೆ ಕ್ರಿಸ್ಮಸ್ ಟ್ರೀ ಥರ ಏನೋ ಲೈಟಿಂಗ್ಸ್ ಹಾಕಿದ್ದಾರೆ. ಈವ್ನಿಂಗ್ ಲೈಟ್ ಹಾಕಿದಾಗ ಐ ಶೋ ಯು ಅಗೇನ್. ಸೊ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಐ ಥಿಂಕ್ ಇದೆ ಫುಲ್ ಜಾಗನೂ ಅವರೇ ತಗೊಂಡು ದೇ ಕನ್ವರ್ಟೆಡ್ ಇಂಟು ಕ್ಯಾಂಪಿಂಗ್ ಥರ. ಫೈರ್ ಕ್ಯಾಂಪ್ ಇದೆ ಇವತ್ತು ಕೂಡ. ಸೊ ಈ ಥರ ಬೆಂಚಸ್ಗಳನ್ನ ಅಲ್ಲಲ್ಲಿ ಹಾಕಿದ್ದಾರೆ. ಆ್ಯಂಡ್ ಲೈಟ್ಸ್ ಕೂಡ ಇದೆ. ಮೇ ಬಿ ಈವ್ನಿಂಗ್ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೊಂತೀನಿ. ಅಷ್ಟೊಂದು ಬಿಸಿಲಿಲ್ಲ, ಓಕೆ. ಮರ ಅಲ್ಲಲ್ಲಿ ಇರೋದ್ರಿಂದ ಕೂಲಾಗಿದೆ. ಇವಾಗ ಬಂದು ನಾವು ಲಂಚ್ ಮುಗಿಸ್ಕೊಂಡ್ವಿ. ಸೊ ನಮಗೆ ಎಲ್ಲಿಂದ ಬೇರೆ ಸರ್ ಗವಿಯಿಂದ ಇಲ್ಲಿಗೆ ಬರೋದಕ್ಕೆ 2 hours ತೊಗೊಂತು, 2.5 hours ತೊಗೊಂತು. ಸೊ ವಿ ಕೇಮ್ ಬೈ ಜೀಪ್. ತುಂಬ ಆಫ್ ರೋಡ್ ಇತ್ತು. ರೋಡ್ ಮಾತ್ರ ಹಾರರ್ ಆಗಿತ್ತು ನೋಡೋದಕ್ಕೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಸೊ ಅಲ್ಲಿಂದ ಬಂದು ನಾವು ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಇವಾಗ ಫ್ರೆಶ್ ಅಪ್ ಆಗಬೇಕು. ಈವ್ನಿಂಗ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದರೆ ನಮಗೆ ಒಂದು ಸನ್ಸೆಟ್ ಹೈಕ್ ಅಂತ ಹೇಳಿದ್ದಾರೆ. ವಿಲ್ ಸಿ. ಸೊ ನಮಗೆ ಟೆಂಟ್ ಅಲೋಕೇಶನ್ ಕೂಡ ಆಯಿತು. ಸೊ ನಾವು ಈ ಟೆಂಟ್ನ ಚೂಸ್ ಮಾಡಿದ್ವಿ, ಯಾಕಂತಂದರೆ ಇಲ್ಲಿ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಮಾರ್ನಿಂಗ್ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಚೂಸ್ ಮಾಡಿದ್ದೀವಿ. ಬಟ್ ವ್ಯೂ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಮಾರ್ನಿಂಗ್ ನೋಡಬೇಕು. ಇದೆಲ್ಲನೂ ಸೊ ತುಂಬ ಒಂದು 20 ಎಬೋ ಟೆಂಟ್ಸ್ಗಳಿದೆ. ಇನ್ನು ಸ್ಟಿಲ್ 20 more ಮೆಂಬರ್ಸ್ ಬರ್ತಾರೆ ಅಂತ ಹೇಳಿದ್ದಾರೆ. ವಿ ನೀಡ್ ಟು ಸಿ ಎಷ್ಟು ಜನ ಬರ್ತಾರೆ ಅಂತ. ಚಿಕ್ಕ ಹೈಕ್ ಅಂತ ಹೇಳಿ ತುಂಬ ದೂರ ನಡೆಸ್ಕೊಂಡ್ಬಂದು. ಬಟ್ ಯು ಕ್ಯಾನ್ ಸಿ ದಟ್ ಸನ್ಸೆಟ್. ಸೊ ನಾನು ನಿಮಗೆ ಈವ್ನಿಂಗ್ ಲೈಟಿಂಗ್ಸ್ ಹಾಕಿದ್ಮೇಲೆ ಹೇಗಿರುತ್ತೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಇವಾಗ ನೋಡ್ಬೋದು ನೀವು ಈ ಕ್ರಿಸ್ಮಸ್ ಟ್ರೀ ಹೇಗೆ ಕಾಣಿಸ್ತಿದೆ ಅಂತ. ಅಂಡ್ ಮಿಕ್ಕಿದ ಆ ಮರಗಳಿಗೆಲ್ಲ ಒಂಥರ ಜಿಗಿ ಜಿಗಿ ಥರ ಲೈಟ್ಸ್ ಹಾಕಿದ್ದಾರೆ, ಒಳ್ಳೆ ಜಾತ್ರೆ ಥರ ಇದೆ. ಬಟ್ ಇದು ಇಟ್ಸ್ ಲುಕಿಂಗ್ ಗುಡ್. ಆ್ಯಂಡ್ ಅಲ್ಲಲ್ಲೇ ಚಿಕ್ಕ ಚಿಕ್ಕ ಲೈಟ್ಸ್ಗಳಿದೆ. ಸೊ ಒಂಥರ ಕೂಲಾಗಿದೆ ಫುಲ್ಲು ಪ್ಲೇಸ್. ಆ್ಯಂಡ್ ಇದು ಒಂದು ಫುಲ್ ಫ್ಯಾಮಿಲಿ ಥರ ಯಾರೋ ಬಂದಿದ್ದಾರೆ. ಅವ್ರು ಸಾಂಗ್ ಎಲ್ಲ ಹಾಕ್ಕೊಂಡು ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮಗೆ ಸ್ನ್ಯಾಕ್ಸಿಗೆ ಏನು ಕೊಟ್ಟರು ಅಂತಂತಂದರೆ ಸಮಥಿಂಗ್ ವಿತ್
ಬನಾನಾ ಬರುತ್ತಲ್ಲ ಅದನ್ನ ಲೈಕ್ ಬಜ್ಜಿ ತರ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಇನ್ಸ್ಟೆಡ್ ಆಫ್ ದಟ್ ರಾ ಬನಾನಾ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಸ್ವಲ್ಪ ಯಾ ಇಟ್ ವಾಸ್ ನಾಟ್ ಅಟ್ ಆಲ್ ಗುಡ್. ಬ್ಲ್ಯಾಕ್ ಟೀ ವಾಸ್ ಗುಡ್. Hello, good morning. So this is day 3 in Wagman. ಸೊ ನಾನು ನಿಮ್ಗೆ ನಿನ್ನೆ ಏನು ಹೇಳಿದೆ ಲೈಕ್ ಏನದು ಸನ್ರೈಸ್ ಯಾವ ಥರ ಇರುತ್ತೆ ಏನಿರುತ್ತೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಅಂತ ಅದೆಲ್ಲ ಫ್ಲಾಪ್ ಆಯಿತು. ಬಿಕಾಸ್ ತುಂಬ ಮಂಜಿದ್ದಿದ್ದ ಕಾರಣ ನಮ್ಗೆ ಏನು ಕಾಣಿಸ್ಲಿಲ್ಲ. ಬಟ್ ಸಮ್ವಾಟ್ ಒಂದು ಸ್ವಲ್ಪ ಓಕೆ ಥರ ಇತ್ತು ವ್ಯೂ ನೋಡೋದಕ್ಕೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು. ನಮಗೆ ಅಪ್ಪಮ್ ಕೊಟ್ಟಿದ್ರು, ಪೆರಿಯಪ್ಪಮ್ ವಿತ್ ಕಡಲಕರಿ. ಅರುಣ್ ಅಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. And next, it's not Periyappam, it's Idiyappam. Is it? Okay, fine. It's Appam and Idiyappam. ಹೌದಾ, ಓಕೆ, ತಪ್ಪಾಯ್ತು. ಅಂಡ್ ಆಲ್ಸೋ ನಿನ್ನೆ ನಮಗೆ ಬರ್ಬೇಕಾದ್ರೆ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವರು ನಾವು 2 ಮೆಂಬರ್ಸ್ ಏನು ಪಿಕಪ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಅವರು ನಮ್ಮ ಜೊತೆಗೆ ಬಂದಿತ್ತು. ಸೊ ಲೆಟ್ ಮಿ ಶೋ ದೆಮ್. ಸೊ ದಿಸ್ ಇಸ್ ಸಂಗೀತ ಅಂಡ್ ದಿಸ್ ಇಸ್ ಶರಣ್ಯ. ದೇ ಆರ್ ಫ್ರಮ್ ಚೆನ್ನೈಯಿಂದ ಬಂದಿರೋದು. ವಿ ಗಾಟ್ ವೆರಿ ಗುಡ್ ಕಂಪನಿ ಅಂತಾನೆ ಹೇಳ್ಬೋದು. ಆರ್ಎಲ್ಸ್ ನಮಗೆ ತುಂಬಾನೇ ಬೋರ್ ಆಗ್ತಾ ಇತ್ತು. ಸೊ ಯಾ, ಹೌ ಡಿಡ್ ಯು ಫೆಲ್ಟ್ ಅಲಾಂಗ್ ವಿತ್ ಅಸ್? So we also didn't know who will be coming, here. But it doesn't feel like we just met these people. So it's so much fun with them. ಸೊ ಎಸ್, ಸೊ ಇಲ್ಲಿಂದ ನಾವು ಇವಾಗ ಚೆಕ್ಔಟ್ ಮಾಡಬೇಕು. ಮತ್ತೆ ನಮಗೆ ಪಿಕಪ್ ಮಾಡ್ಕೊಳೋದಕ್ಕೆ ಜೀಪ್ ಬರ್ತಾ ಇದೆ. ಅಲ್ಲಿಂದ ನಾವು ಪೈನ್ ಫಾರೆಸ್ಟ್ ಮತ್ತೆ ಅಡ್ವೆಂಚರ್ ಪಾರ್ಕ್ ಅಂತ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ಬಿಟ್ಟು ದೇ ವಿಲ್ ಡ್ರಾಪ್ ಅಸ್ ಟು ಕುಂಬ್ಲಿ ಅಟ್ 4:30 ಏನೋ ನಮಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ನಮಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು 8:45ಗೆ ವಿ ಹ್ಯಾವ್ ಬಸ್ ಟು ಬ್ಯಾಂಗ್ಳೂರ್. ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ಸೊ ಆ ಅಡ್ವೆಂಚರ್ ಪಾರ್ಕ್ ಮತ್ತೆ ಪೈನ್ ಫಾರೆಸ್ಟ್ ಹೇಗಿರುತ್ತೆ ಅಂತ ಇಲ್ಲಿ ಶೋ. ಸೊ ನಾನು ಪೈನ್ ಫಾರೆಸ್ಟ್ ಅಂತ ಹೇಳಿದ್ನಲ್ಲ, ಇದೆ ಅದು. ಸೊ ಇದನ್ನ ನೋಡ್ತಾ ಇದ್ರೆ ಊಟಿನಲ್ಲೂ ಸೇಮ್ ಇದೇ ತರ ಪೈನ್ ಫಾರೆಸ್ಟ್ ಇದೆ, ಅದೇ ನೋಡ್ದಂಗೆ ಆಗುತ್ತೆ. ಸೊ ತುಂಬಾ ಕ್ರೌಡೆಡ್ ಜಾಗ. ಎಷ್ಟು ಹಾಲಿಡೇ ಇರೋದಕ್ಕೆ ಇಷ್ಟು ಜನ ಇದಾರೆ ಅಥವಾ ಯೂಶುವಲ್ ಆಗಿ ಇಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಬಟ್ ನೈಸ್ ಫೋಟೋಸ್ ತಗೋಬಹುದು. ಅಂಡ್ ಫೋಟೋ ಫ್ರೇಮ್ ಕೂಡ ಮಾಡ್ಕೊಡ್ತಾರೆ. ಲೈಕ್ ಇಲ್ಲಿ ಪಿಕ್ಚರ್ಸ್ ತಗೊಂಡು ಫ್ರೇಮ್ ಕೂಡ ಇನ್ಸ್ಟಂಟ್ ಆಗಿ ಮಾಡ್ಕೊಡ್ತಾರೆ. ಅಂಡ್ ಎಂಟ್ರಿ ಟಿಕೆಟ್ 10 rupees ಇದೆ. ಸೊ ಇಟ್ಸ್ ನೈಸ್. ಅಂಡ್ ಮಂಜುಮಲೆ ಬಾಯ್ಸಲ್ಲಿ ಗುಣಾ ಕೇವ್ಸ್ ಹತ್ರ ಇದೆಲ್ಲ ಪೈನ್ ಫಾರೆಸ್ಟ್, ಅದೇ ತರ ನೋಡೋದಕ್ಕೆ ಇದು ಇದೆ.
ಸೊ ಇಲ್ಲಿ ಒಂದು ಮಿಸ್ ಏನಂತಂದ್ರೆ ಗುಣ ಕೇವ್ಸ್ ಇಲ್ಲ, ಅದೊಂದು ಮಿಸ್ ಅಷ್ಟೇ. ಬಟ್ ನೋಡೋದಕ್ಕೆಲ್ಲ ಸೇಮ್ ಅದೇ ತರನೇ ಇದೆ ಇದನ್ನು. ಸೊ ಇದು ವಿಚ್ ಮರ, ಯಾವ ಮರ? ಪೈನ್ ಟ್ರೀ. ಇದು ರಿಯಲಿ ಯಾವ ಮರ ಅಂತ ಗೊತ್ತಿಲ್ಲ. ಇದು ಮೆಡೋಸ್ ಒಳಗೆ. ಸೊ ಇಲ್ಲೆಲ್ಲ ಗಾಳಿಪಟ ಹಾರಿಸ್ತಾ ಇದ್ದಾರೆ, ಆದರೆ ಗಾಳಿನೇ ಇಲ್ಲ. ಆ್ಯಂಡ್ ಜಿಪ್ ಲೈನ್ ಅಲ್ಲಿದೆ. ಸೊ ಜಿಪ್ ಲೈನ್ ಟ್ರೈ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ದೆನ್ ವಿಲ್ ಗೋ ಟು ಜಿಪ್ ಲೈನ್. ಸೊ ಇದಾಗಿತ್ತು ಕೇರಳ ವ್ಲಾಗ್. ನಾವು ಈ 2 days ಎಲ್ಲ ಏನೇನೆಲ್ಲ ಮಾಡಿದ್ರಿ ಅಂತ ನೋಡಿದ್ರಲ್ಲ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಅಗೇನ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.